ಹೇಗನ್ನಿಸ್ತಿದೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಒಂದು ಸಂತಸದ ವಿಷಯ? ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಮಾತೃ ಸಂಸ್ಥೆ, ಕನ್ನಡದ ಸಾರ್ವಭೌಮ ಸಂಸ್ಥೆ. ಆ ಸಂಸ್ಥೆಯೊಡನೆ ನನಗೆ ಕಳೆದ ಸುಮಾರು 50 ವರ್ಷಗಳಿಂದ 60 ವರ್ಷಗಳಿಂದ ಸಂಪರ್ಕ ಇದೆ. ಮತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತಹ ಒಂದು ಸಂಬಂಧನೂ ಇದೆ. ಹಾಗಾಗಿ ಅಂಥ ಒಂದು ಸಾರ್ವಭೌಮ ಸಂಸ್ಥೆ ಮತ್ತು ಪ್ರಾತಿನಿಧಿಕವಾದಂಥ ಸಂಸ್ಥೆ, ಆ ಸಂಸ್ಥೆ ಮಾಡಿದಂಥ ತೀರ್ಮಾನ ಅದನ್ನು ನಾನು ಮತ್ತೆ ನಿರಾಕರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಒಪ್ಪಿಕೊಂಡಿದ್ದೇನೆ. ಏಕೆ, ನಾನು ಈ ವಯಸ್ಸಿನಲ್ಲಿ ಇಂಥ ಸ್ಥಾನಮಾನಗಳು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಆದರೂ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೆಲ್ಲರ ಸಂಸ್ಥೆ ಅನ್ನೋ ದೃಷ್ಟಿಯಿಂದ, ಒಂದು ಸಾಂಸ್ಕೃತಿಕ ಮಹತ್ವದ ಸಂಸ್ಥೆ ಅನ್ನೋ ದೃಷ್ಟಿಯಿಂದ ನಾನು ಒಪ್ಪಿಕೊಂಡಿದ್ದೇನೆ. ಆ ದೃಷ್ಟಿಯಿಂದ ಒಂದು ಸಹಜವಾದ ಸಂತೋಷ, ಅಭಿಮಾನ. ನಮ್ಮದಾದ ಒಂದು ಸಂಸ್ಥೆಯ ಒಂದು ದೊಡ್ಡ ನುಡಿ ಹಬ್ಬ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕೂಡ ಪಾಲ್ಗೊಳ್ಳಿಕ್ಕೆ ಅವಕಾಶ ಆಗಿದ್ದು ಸಹಜವಾಗಿ ನನಗೆ ಸಂತೋಷ ಉಂಟು ಮಾಡಿ. ಓಕೆ. ಅಂಡ್ ನಿಮ್ಮ ಒಂದು ಆಯ್ಕೆ ಬಗ್ಗೆ ಆಗಿರ್ಬೋದು, ಅಥವಾ ಹಲವಾರು ನಿಮ್ಮ ಜೊತೆ ಹಿರಿಯ ಸಾಹಿತಿಗಳ ಪೈಪೋಟಿಯೂ ಸಹ ಇದೆ. ಕೆಲವರು ಪರ ಇದ್ದಾರೆ, ಕೆಲವರು ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನನಗೆ ಪರ ವಿರೋಧಗಳು ಏನೂ ಗೊತ್ತಿಲ್ಲ. ವಾಸ್ತವವಾಗಿ ನಿಮ್ಮ ಆಯ್ಕೆ ಆಗಿದೆ, ನೀವು ಒಪ್ಕೋಬೇಕು ಅಂತೇಳಿ ಪರಿಷತ್ತಿನ ಅಧ್ಯಕ್ಷರು ದೂರವಾಣಿ ಮಾಡಿದಾಗಲೇ ಗೊತ್ತಾಗಿತ್ತು. ಮತ್ತು ಮಾರನೇ ದಿವಸ ಪತ್ರಿಕೆಯಲ್ಲಿ ನೋಡಿದಾಗ ಪೈಪೋಟಿ ಪ್ರಶ್ನೆ ಇಲ್ಲ. ಅಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದರಿಂದ ನಾನು ಒಟ್ಟು 6 ಸಮ್ಮೇಳನಗಳನ್ನು ನಿರ್ವಹಿಸಿದ್ದೇನೆ. ಅಲ್ಲಿ ಅವರವರಿಗೆ ಒಲವಿರುವಂಥ ವ್ಯಕ್ತಿಗಳ ಹೆಸರನ್ನು ಸೂಚನೆ ಮಾಡ್ತಾರೆ, ಕೆಲವು ಪತ್ರ ಬರೆದಿರ್ತಾರೆ. ಹಾಗೆ ಅನೇಕ ಹಿರಿಯ ಸಾಹಿತಿಗಳನ್ನು, ವಿದ್ವಾಂಸರನ್ನು, ಒಳ್ಳೊಳ್ಳೆಯ ಸಾಹಿತಿಗಳನ್ನು ಅವರ ಹೆಸರು ಸೂಚನೆ ಮಾಡಿದ್ದಾರೆ. ಮಾಡುವಾಗ ಮತ್ತು ಇವರು ಕಾರ್ಯಕಾರಿ ಸಮಿತಿ ಚರ್ಚೆ ಮಾಡುವಾಗ ಸದಸ್ಯರು ಏನೋ ಒಂದು ಅಭಿಮಾನದಿಂದ ಇವರು ಹಿರಿಯರಾಗಿದ್ದಾರೆ, ಇವರಿಗೆ ಕೊಟ್ಟು ಗೌರವಿಸಬೇಕು, ಈ ಸ್ಥಾನ ಅಂತ ಅನಿಸಿರಬೇಕು ಅವರಿಗೆ. ಆ ದೃಷ್ಟಿಯಿಂದ ನನಗೆ ಅವರೆಲ್ಲರಿಗಿಂತ ಹೆಚ್ಚಿನ ಅರ್ಹತೆ ಇದೆ ಅಂತ ನಾನೂ ಭಾವಿಸಿಲ್ಲ. ನಾನು ನಿಜವಾಗೂ ಆ ದೃಷ್ಟಿಯಿಂದ ನಾನು ಎಲ್ಲರಿಗಿಂತ ಕಿರಿಯ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಆದರೆ ಅವರ ಅಭಿಮಾನದಿಂದ ಒಂದೇ ಒಂದು ಅವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ, ಇಷ್ಟು ವರ್ಷ ಕನ್ನಡ ಸಾಹಿತ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತಹ ಇವರಿಗೆ ನಾವು ಒಂದು ಗೌರವ ಸೂಚಿಸಬೇಕು ಅನ್ನೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಮತ್ತು ಅದರಲ್ಲಿ ಪೈಪೋಟಿ ಪ್ರಶ್ನೆ ಇಲ್ಲ. ಇದೆಲ್ಲ ಸಂದರ್ಭದಲ್ಲಿ ಇರೋದೇ, ಹೆಸರುಗಳು ಸೂಚನೆ ಮಾಡ್ತಾರೆ, ಒಂದು ಹೆಸರನ್ನು ತೀರ್ಮಾನ ಮಾಡ್ತಾರೆ. ಈ ಹಿಂದೆ ಆಗಿರುವಂತಹ ಅಧ್ಯಕ್ಷರಾಗಿರ್ಬೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷತ್ತಾಗಿರ್ಬೋದು, ಕನ್ನಡ ಶಾಲೆಗಳ ಉಳಿವಿಗಾಗಿ ಯಾರೂ ಸಹ ಧ್ವನಿ ಎತ್ತುತ್ತಿಲ್ಲ ಅನ್ನುವಂತಹ ಕೆಲವೊಂದು ಆರೋಪಗಳು ಬರ್ತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಕನ್ನಡ ಶಾಲೆಗಳ ಬಗ್ಗೆ ಅದಕ್ಕೆ ಬೇಕಾದಂತಹ ಸವಲತ್ತು ಒದಗಿಸಬೇಕು, ಉತ್ತೇಜನ ನೀಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನುವಂತಹ ಇದು ಬೇಡಿಕೆ ಎಷ್ಟೋ ವರ್ಷಗಳಿಂದ ನಡೀತಾನೇ ಇದೆ. ಕನ್ನಡ ಹೋರಾಟಗಾರರು ನಡೆಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರುಗಳು ಸರ್ಕಾರಕ್ಕೆ ಬರೆದಿದ್ದಾರೆ. ಅದು ಸಾರ್ವಜನಿಕವಾದ ಒಂದು ಒತ್ತಡವೂ ಇದೆ. ಇದ್ದರೂ ಕೂಡ ನಿರೀಕ್ಷಿತವಾದಂತಹ ಇದು ಕೆಲಸ ಆಗಿಲ್ಲವೇನೋ ಅಂತ ಅನ್ನಿಸ್ತದೆ. ಆ ದಿಸೆಯಲ್ಲಿ ಸರ್ಕಾರ ವಹಿಸಬೇಕಾದಂಥ ಆಸಕ್ತಿ ಇನ್ನೂ ಹೆಚ್ಚಬೇಕು ಅಂತ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಶಿಕ್ಷಣ ಬಹಳ ಮುಖ್ಯವಾಗಬೇಕು. ಶಿಕ್ಷಣ ಮಾಧ್ಯಮ ಮಾತೃಭಾಷೆ ಇರಬೇಕು ಅನ್ನೋದನ್ನು ಇಡೀ ಜಗತ್ತಿನ ಎಲ್ಲ ಶಿಕ್ಷಣ ತಜ್ಞರು ಒಪ್ಪಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ, ಸುಪ್ರೀಂ ಕೋರ್ಟು ಸಹ ಹೇಳಿದೆ. ಆದರೂ ಕೂಡ ಬೇರೆ ಬೇರೆ ಕಾರಣಗಳಿಂದ, ಸ್ಥಳೀಯವಾದಂಥ ಕಾರಣಗಳಿಂದ ಅದನ್ನು ದಿಟ್ಟತನದಿಂದ ಮಾಡುವಂಥ ಕೆಲಸ ಇನ್ನೂ ಆಗಿಲ್ಲ. ಸರ್ಕಾರ ಆ ದಿಸೆಯಲ್ಲಿ ದಿಟ್ಟತನ ತೋರಿಸಬೇಕು ಅಂತ ಹೇಳಿ ನಾನು ಆಶಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.